ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, DVG ಅವರ ಮಂಕುತಿಮ್ಮನ ಕಗ್ಗದ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಅದು ಮಾನವನ ಆತ್ಮಸಾಕ್ಷಾತ್ಕಾರದ ದಾರಿಯನ್ನು ಬಹಳ ಸುಂದರವಾಗಿ ತೋರಿಸುವಂತಹ ಮಾರ್ಗದರ್ಶಿ ಕಾವ್ಯ ಅಂತಂದರೆ ತಪ್ಪಾಗಲ್ಲ. ಈ ಒಂದು ಕಗ್ಗದಲ್ಲಿ ಅವರು ನಾನು ಎಂಬ ಸೀಮಿತ ಅಹಂಕಾರದಿಂದ ವಿಶ್ವಾತ್ಮ ಎಂಬಂತಹ ಅನಂತ ಸತ್ಯದತ್ತ ಸಾಗುವಂತಹ ಮಾರ್ಗವನ್ನು ನಮಗೆ ಅತ್ಯಂತ ಸುಂದರವಾದಂತಹ ರೂಪಕಗಳ ಮೂಲಕ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರ ಈ ವಿವರಣೆ ಎಷ್ಟು ಸುಲಭವಾಗಿದೆ ಅಂತಂದರೆ, ಈ ಪ್ರಪಂಚದಲ್ಲಿ ನಾವುಗಳು ಎಷ್ಟು ಪ್ರಮುಖ, ಈ ಒಂದು ವಿವರಣೆಯನ್ನು ಹೇಳುವಾಗ ಅವರು ಚಕ್ರ ಎಂಬ ರೂಪಕವನ್ನು ಬಳಸ್ತಾರೆ. ಚಕ್ರದ ನಾಭಿ ಸ್ಥಿರವಾಗಿರುತ್ತೆ. ಚಕ್ರ ನೇಮಿ ಅಂದರೆ ರಿಮ್ ಇದೆಯಲ್ಲ, ಅದು ನಿರಂತರವಾಗಿ ಸುತ್ತಾ ಇರುತ್ತೆ ಅಂತ. ಚಕ್ರದ ನಾಭಿ ಅಂದರೆ ಅದನ್ನು ನಾವು ಹಬ್ ಅಂತ ಕರಿತೀವಲ್ವಾ, ಹಾಗೆಯೇ ಜಗತ್ತಿನಲ್ಲಿ ಕಾಣುವಂತಹ ಎಲ್ಲ ಬದಲಾವಣೆಗಳು ಕೂಡ ನೇಮಿಯಂತೆ, ಅಂದರೆ ಆ ರಿಮ್ ಇದ್ದ ಹಾಗೆ. ಆದರೆ ಅವೆಲ್ಲವನ್ನ ಹಿಡಿದಿಟ್ಟಿರುವಂತಹ ಒಂದು ಕೇಂದ್ರದ ಸತ್ಯವಿದೆ, ಅದೇ ಅಲ್ವಾ ನಾಭಿ ಅಂದರೆ ಹಬ್ ಅಂತ. ಆ ಕೇಂದ್ರವೇ ಪರಬ್ರಹ್ಮ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಂದು ಸುಂದರವಾದಂತಹ 137ನೇ ಕಗ್ಗ ಹೀಗಿದೆ. ನಾನೆನುವವನೆ ವಿಶ್ವಚಕ್ರನಾಭಿಯವಂಗೆ ಕಾಣಬಹ ದಿಗ್ವಲಯ ಚಕ್ರನೇಮಿ ಪಥ ಅನಂತ್ಯವೀ ಜಗಚ್ಚಕ್ರನಾಭಿಕ್ರಮತೆ ತಾನೊಂದೇ ಸತ್ವವದು ಮಂಕುತಿಮ್ಮ ಮಂಕುತಿಮ್ಮ. ನಾನೆನ್ನುವವನೇ ವಿಶ್ವಚಕ್ರನಾಭಿಯವಂಗೆ. ನಾನು ಎನ್ನುವ ಜೀವನು ತನ್ನ ನಿಜ ಸ್ವರೂಪವನ್ನು ಅರಿತರೆ ಅವನು ಈ ವಿಶ್ವಚಕ್ರದ ನಾಭಿಯಂತಾಗುತ್ತಾನೆ. ನಾಭಿ ಚಲಿಸೋದಿಲ್ಲ, ಅದರ ಸುತ್ತ ಇರುವಂತಹ ಇಡೀ ಚಕ್ರ ಚಲಿಸ್ತಾ ಹೋಗುತ್ತೆ. ಹಾಗೆಯೇ ಆತ್ಮಜ್ಞಾನಿಯ ಮನಸ್ಸು ಹೊರಗಿನ ಬದಲಾವಣೆಗಳಿಂದ ಕದಡುವುದಿಲ್ಲ, ಅವನಲ್ಲಿ ಸಮತ್ವವಿರುತ್ತೆ ಅಂತ ಹೇಳ್ತಾರೆ. ಈ ಒಂದು ಸಮತ್ವದ ಬಗ್ಗೆ ವಿಚಾರ ಮಾಡ್ತಾ ಭಗವದ್ಗೀತೆಯ ಸಾಂಖ್ಯಯೋಗದಲ್ಲಿ 48ನೇ ಶ್ಲೋಕ ಬಹಳ ಸುಂದರವಾದಂತಹ ಒಂದು ವಿವರಣೆಯನ್ನೇ ಕೊಡುತ್ತೆ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧೇ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ ಅಂಥೇಳಿ. ಕಾಣಬಹ ದಿಗ್ವಿಲಯ ಚಕ್ರ ನೇಮಿ ಪಥ. ನೇಮಿ ಅಂದರೆ ಆ ಚಕ್ರದ ಹೊರಗಿನ ವೃತ್ತ, ಅದು ನಿರಂತರವಾಗಿ ಚಲಿಸ್ತಾ ಹೋಗುತ್ತೆ. ಇದೇನಪ್ಪ ಸೂಚಿಸುತ್ತೆ ಅಂದರೆ, ಜನನ ಮರಣ, ಲಾಭ ನಷ್ಟ, ಸುಖ ದುಃಖ, ಜಯ ಮತ್ತು ಅಪಜಯವನ್ನು ಸೂಚಿಸುತ್ತೆ. ಇವೆಲ್ಲವೂ ಕೂಡ ಹೊರಗಿನ ಚಲನಗಳು. ಅವನ್ನು ಮಾತ್ರ ನೋಡುವವನಿಗೆ ಜಗತ್ತು ಅಸ್ಥಿರವಾಗಿ ಕಾಣುತ್ತೆ. ಅನಂತ್ಯವೀ ಜಗಚಕ್ರ ನಾಭಿಕ್ರಮತೆ. ಈ ಜಗತ್ತು ಅನಂತವಾಗಿದೆ. ಅನೇಕ ಗ್ಯಾಲಕ್ಸಿಗಳು, ಅನೇಕ ಜೀವಿಗಳು, ಅಸಂಖ್ಯಾತ ಘಟನೆಗಳು. ಆದರೆ ಇವೆಲ್ಲವೂ ಒಂದೇ ಕೇಂದ್ರ ಸತ್ಯವನ್ನು ಆಧರಿಸಿವೆ ಅಲ್ವಾ? ಹೇಗೆ ಚಕ್ರದ ಎಲ್ಲ ಕಡ್ಡಿಗಳು ನಾಭಿಯನ್ನು ಸೇರಿವೆಯೋ, ಹಾಗೆ ಜಗತ್ತಿನ ಎಲ್ಲ ಹೆಸರು ರೂಪಗಳು ಪರಬ್ರಹ್ಮನನ್ನು ಸೇರುತ್ತೆ ಅಂಥೇಳಿ ಹೇಳುವಂಥ ಮಾತಿದೆ. ತಾನೊಂದೇ ಸತ್ಯವದು ಅಂಥೇಳಿ ಕೊನೆಯ ಒಂದು ಸಾಲನ್ನು ಹೇಳ್ತಾರೆ. ಕೊನೆಯಲ್ಲಿ ಉಳಿಯೋದು ಅದೊಂದೇ ಅಲ್ವಾ? ಅದು ಸತ್ ಚಿತ್ ಆನಂದ, ಅಂದರೆ ಸಚ್ಚಿದಾನಂದ. ಆ ಸಚ್ಚಿದಾನಂದ ರೂಪವಾದಂತಹ ಆ ಪರಮಾತ್ಮ. ಉಳಿದಿದ್ದು ಎಲ್ಲವೂ ಕೂಡ ಕಾಲಾನುಸಾರ ಬದಲಾಗುವಂತಹ ಮಾಯೆ ಅಲ್ವಾ? ಹಾಗೆ ನೋಡ್ತಾ ಹೋದರೆ ಆತ್ಮದ ಸ್ಥಿರತೆ ಬಗ್ಗೆ ಕೂಡ ಬಹಳ ಸುಂದರವಾಗಿ ಭಗವದ್ಗೀತೆ ಹೇಳ್ತಾ ಹೋಗುತ್ತೆ. ಭಗವದ್ಗೀತೆಯಲ್ಲಿ ಹೇಳುವಂತಹ ಒಂದು ಸುಂದರವಾದಂತಹ ಶ್ಲೋಕ ಏನಪ್ಪಾ ಅಂತಂದರೆ, ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನಾ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹೆನ್ಯತೆ ಹನ್ಯಮಾನೇ ಶರೀರೇ ಅಂಥೇಳಿ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ಅಂತ ಸುಂದರವಾದಂಥ ಮಾತನ್ನು ಹೇಳುತ್ತೆ. ಆತ್ಮಕ್ಕೆ ಜನನವೂ ಇಲ್ಲ, ಮರಣವೂ ಇಲ್ಲ, ಅದು ಸತ್ಯ. ಈ ಪರಮಾತ್ಮನ ಒಂದು ಸಾಕ್ಷಾತ್ಕಾರ ಮತ್ತು ಎಲ್ಲೆಡೆ ಇರುವಿಕೆಯನ್ನು ಕೂಡ ಭಗವದ್ಗೀತೆ ಬಹಳ ಸುಂದರವಾಗಿ ಹೇಳ್ತಾ ಹೋಗುತ್ತೆ. ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನುವಂತಹ 9ನೇ ಅಧ್ಯಾಯದಲ್ಲಿ ಮಯಾ ತದ್ವಿದಂ ಸರ್ವಂ ಜಗದ್ವ್ಯಕ್ತ್ಯ ಮೂರ್ತಿನ ಮತ್ಸ್ಯಾನಿ ಸರ್ವಭೂತಾನಿ ನಚಾಹಂ ತ್ವೇಷಮಸ್ಥಿತಃ ಅಂಥೇಳಿ ಸುಂದರವಾಗಿ ಒಂದು ಮಾತನ್ನು ಹೇಳುತ್ತೆ. ಈ ಜಗತ್ತೆಲ್ಲವೂ ಕೂಡ ನನ್ನಿಂದಲೇ ಆವೃತವಾಗಿದೆ. ಜಗಚ್ಚಕ್ರದ ಕೇಂದ್ರವೇ ಪರಮಾತ್ಮ ಅಂತ
ಹೇಳುವಂತಹ ಮಾತನ್ನ ಈ ಒಂದು ಭಗವದ್ಗೀತೆ ಹೇಳುತ್ತೆ. ಉಪನಿಷತ್ತಿನ ಸಂದೇಶ ಅಂತೂ ನಾವು ಬಹಳ ಸತಿ ಕೇಳಿದ್ದೀವಿ. ಈಶೋಪನಿಷತ್ತಾಗಲಿ, ಈಶಾವಾಸ್ಯೋಪನಿಷತ್ತಾಗಲಿ, ಚಾಂದ್ಯೋಗೋಪನಿಷತ್ತಾಗಲಿ, ಬೃಹದಾರಣ್ಯಕ ಉಪನಿಷತ್ತಾಗಲಿ, ಇವೆಲ್ಲವೂ ಕೂಡ ಇದೇ ಸಾರವನ್ನು ಹೇಳುತ್ತಲ್ವಾ. ಕನ್ನಡ ಸಾಹಿತ್ಯದಲ್ಲೂ ಕೂಡ ಇದೇ ಭಾವ ಬಹಳ ಕಡೆ ನಮಗೆ ಸಿಗ್ತಾ ಹೋಗುತ್ತೆ. ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ದು ಕೂಡ ಇದೇ ಇರಬಹುದು. ಕೆಲಸ ಬದಲಾಗಬಹುದು, ಮನಸ್ಸು ಸ್ಥಿರವಾಗಿದ್ದರೆ ಜೀವನ ಅನುಭವವೇ ಶಿವಾನುಭವ ಅಂತ ಹೇಳಿ ಅಕ್ಕಮಹಾದೇವಿ ಹೇಳ್ತಾರಲ್ಲ, ಒಳಗಿರುವ ಚೆನ್ನ ಮಲ್ಲಿಕಾರ್ಜುನನ ಅರಿತವನೇ ಮುಕ್ತನು ಅಂತ ಹೇಳಿ. ಹೊರಗಿನ ಜಗತ್ತನ್ನು ಬಿಟ್ಟು ಒಳಗಿನ ಕೇಂದ್ರವನ್ನು ಅರಿಯಬೇಕು. ಮನವೇ ದೇವಾಲಯ ಅಂತ ಸರ್ವಜ್ಞ ಮಹಾಶಯ ಹೇಳ್ತಾನಲ್ವಾ. ದೇವರನ್ನು ಹೊರಗೆ ಹುಡುಕುವ ಬದಲು ಒಳಗಿನ ಆತ್ಮವನ್ನು ಅರಿಯಬೇಕು ಅಂತ ಹೇಳಿ ಕನಕದಾಸರು ನೀನೇ ಸರ್ವಸ್ವ ಅಂತ ಭಗವಂತನನ್ನು ಕೊಂಡಾಡೇ ಬಿಟ್ರು. ವ್ಯಕ್ತಿ ಕೊನೆಗೆ ವಿಶ್ವಾತ್ಮನಲ್ಲಿಯೇ ಕೊಂದಾಗ್ತಾನೆ ಅಂತ ಹೇಳುವಂಥ ಮಾತು ಕೂಡ. ಜೀವನದ ಉದಾಹರಣೆಗಳನ್ನು ತಗೊಂಡ್ರೆ, ಶಾಲೆಯ ಮುಖ್ಯೋಪಾಧ್ಯಾಯರು ಒಬ್ಬ ಉತ್ತಮ ಮುಖ್ಯೋಪಾಧ್ಯಾಯ ಆದರೆ ಪೋಷಕರ ದೂರುಗಳನ್ನು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು, ಶಿಕ್ಷಕರ ಭಿನ್ನಾಭಿಪ್ರಾಯಗಳನ್ನು ಅವರು ಎಷ್ಟು ಸುಲಭವಾಗಿ ಯಾವುದೊಂದು ಭಾವೋದ್ವೇಗದಿಂದ ಪ್ರತಿಕ್ರಿಯಿಸಿದರೆ ಶಾಲೆಯ ಶಾಂತಿ ಉಳಿಯೋದಿಲ್ಲ ಅಂತ ಗೊತ್ತಾಗಿ ಅದನ್ನು ಕೇಂದ್ರ ಬಿಂದುವಿನಂತೆ ಸ್ಥಿರ ಮನಸ್ಸಿನಿಂದ ನ್ಯಾಯಬದ್ಧವಾಗಿ ನಿರ್ಧಾರ ಮಾಡಿದರೆ ಇಡೀ ಶಾಲೆಯ ವ್ಯವಸ್ಥೆ ಸಮತೋಲನದಲ್ಲಿ ಇರುತ್ತೆ ಅಂತ ಗೊತ್ತಾಗಿ ಆ ಮುಖ್ಯೋಪಾಧ್ಯಾಯರು ವರ್ತಿಸುತ್ತಾರಲ್ವಾ. ಆಗ ಈ ಮುಖ್ಯೋಪಾಧ್ಯಾಯರು ಚಕ್ರದ ನಾಭಿ ಇದ್ದಂತೆ, ಉಳಿದ ಘಟನೆಗಳು ನೇಮಿಯಂತೆ. ಎಷ್ಟು ಸುಂದರವಾದಂಥ ಉದಾಹರಣೆ ನೋಡಿ. ಕುಟುಂಬದ ಹಿರಿಯರು ಮನೆಯಲ್ಲಿನ ಸಂತೋಷ, ವಿವಾಹ, ಅನಾರೋಗ್ಯ, ಅಧಿಕ ಸಮಸ್ಯೆ ಇವುಗಳೆಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಆದರೆ ಕುಟುಂಬದ ಹಿರಿಯರು ಧೈರ್ಯ ಕಳ್ಕೊಳ್ಳಲ್ಲ ಅಲ್ವಾ. ಎಲ್ಲರಿಗೂ ಕೂಡ ಆಧಾರವಾಗಿದ್ದರೆ ಅವರು ಆ ಮನೆಯ ನಾಭಿ ಅಂತ ಅನಿಸ್ಕೊಳ್ತಾರೆ. ಆಗ ಅವರು ಅವರ ಒಂದು ತಾಳ್ಮೆ ಮತ್ತು ಅನುಭವದಿಂದ ಈ ಬಂದಂತಹ ಕಷ್ಟಗಳು ಬಹಳ ಸುಲಭವಾಗಿ ನೀಗೋಗುತ್ತೆ. ಮೇಲ್ಮೆಯಲ್ಲಿ ಅಲೆಗಳು ನಿರಂತರವಾಗಿ ಎದ್ದೇಳ್ತಾ ಇರುತ್ತೆ ಸಮುದ್ರದಲ್ಲಿ, ಆದರೆ ಆಳದಲ್ಲಿ ಸಮುದ್ರ ಸಂಪೂರ್ಣ ಶಾಂತ. ನಮ್ಮ ಮನಸ್ಸು ಕೂಡ ಹಾಗೆ ಇರಬೇಕು ಅಂತ. ವಾಹನ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಓಡ್ತಿದ್ರು ಕೂಡ ಚಕ್ರದ ಕೇಂದ್ರದಲ್ಲಿ ಚಲನೆಯ ಅನುಭವ ಅತಿ ಕಡಿಮೆ. ಹೊರಭಾಗವೇ ಹೆಚ್ಚು ವೇಗದಲ್ಲಿ ತಿರುಗುತ್ತಾ ಇರುತ್ತೆ. ಸ್ಥಿರ ಕೇಂದ್ರವೇ ಚಲನೆಯನ್ನು ನಿಯಂತ್ರಿಸ್ತಾ ಇರುತ್ತೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದಾಗ ಅತಿಯಾದ ಅಹಂಕಾರವಿಲ್ಲದೆ ಮುಂದಿನ ಬಾರಿ ನಿರೀಕ್ಷಿತ ಫಲಿತಾಂಶ ಬಾರದಿದ್ದರೂ ಕುಗ್ಗದೆ ಸಮಚಿತ್ತದಿಂದ ಪ್ರಯತ್ನ ಮುಂದುವರಿಸಿದ್ರೆ ಅವನು ಜೀವನದ ಚಕ್ರದಲ್ಲಿ ನಾಭಿಯಂತೆ ಸ್ಥಿರವಾಗಿರ್ತಾನೆ ಅಂತ ಹೇಳ್ಬೋದು. ಸೂರ್ಯ ವ್ಯೂಹದಲ್ಲಿ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತಾ ಇರುತ್ತಲ್ವಾ. ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ಗಳು ಕೇಂದ್ರದ ಸುತ್ತ ಅಥವಾ ನ್ಯೂಕ್ಲಿಯಸ್ ಸುತ್ತ ಸುತ್ತಾ ಇರುತ್ತಲ್ವಾ. ಗ್ಯಾಲಕ್ಸಿಗಳು ಗುರುತ್ವ ಕೇಂದ್ರವನ್ನು ಆಧರಿಸಿ ಚಲಿಸ್ತಾ ಇರುತ್ತೆ ಅಲ್ವಾ. ಪ್ರಕೃತಿಯ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಒಂದು ಕೇಂದ್ರದ ಸುತ್ತಲಿನ ಚಲನೆಯ ಉದಾಹರಣೆಯೇ ಆಗಿದೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. DVಜಿಯವರು ಇದೇ ತತ್ವವನ್ನು ಆಧ್ಯಾತ್ಮಿಕ ಅರ್ಥದಲ್ಲಿ ವಿಶ್ವಚಕ್ರನಾಭಿ ಅಂತ ಹೇಳುವಂತಹ ರೂಪಕದ ಮೂಲಕ ವಿವರಿಸ್ತಾ ಇದ್ದಾರೆ. ಈ ಒಂದು ಸಮಾಜಕ್ಕೆ ಒಂದು ಸುಂದರವಾದಂತಹ ಸಂದೇಶ ಈ ಕಗ್ಗದಲ್ಲಿ ನಮಗೆ ತಿಳಿದು ಬರುತ್ತೆ. ಇಂದಿನ ಜಗತ್ತಿನಲ್ಲಿ ಸಾಮಾಜಿಕ ಜಾಲತಾಣಗಳ ಪ್ರಭಾವ, ಸ್ಪರ್ಧೆ, ಹಣದ ಓಟ, ಹೋಲಿಕೆ, ಒತ್ತಡ ಇವೆಲ್ಲವೂ ಚಕ್ರದ ನೇಮಿ ಇದ್ದಂತೆ. ಇವುಗಳಲ್ಲಿ ಮಾತ್ರ ಸಿಲುಕಿದರೆ ಮನಸ್ಸು ಅಶಾಂತವಾಗುತ್ತೆ. ಆದರೆ ಆತ್ಮವಿಶ್ವಾಸ, ಧರ್ಮ, ಸತ್ಯ, ವಿವೇಕ ಮತ್ತು ಆತ್ಮಜ್ಞಾನ ಎಂಬ ನಾಭಿಯನ್ನು ಹಿಡಿದವನು ಜೀವನದಲ್ಲಿ ಎಂದೆಂದೂ ಕೂಡ ದಿಕ್ಕು ತಪ್ಪುವುದಿಲ್ಲ, ಅಶಾಂತನಾಗುವುದಿಲ್ಲ ಅಲ್ವಾ. ಈ ಕಗ್ಗ ನಮಗೆ 3 ಅಮೂಲ್ಯವಾದಂತಹ ಪಾಠಗಳನ್ನು ಕಲಿಸುತ್ತೆ. ಜಗತ್ತು ನಿರಂತರ ಬದಲಾಗ್ತಾ ಇದೆ. ಬದಲಾವಣೆ ಪ್ರಕೃತಿಯ ನಿಯಮ ಅಂತ ಹೇಳಿ ಬದಲಾವಣೆಗಳ ಮಧ್ಯೆ ಸ್ಥಿರವಾಗಿರುವ ಆತ್ಮಸತ್ಯವನ್ನು ಅರಿತುಕೋಬೇಕು. ನಾನು ಎಂಬ ಅಹಂಕಾರ ಕರಗಿದಾಗ ಮಾತ್ರ ವಿಶ್ವಾತ್ಮ ಎಂಬ ಅನಂತ ಸತ್ಯದ ಅನುಭವವಾಗುತ್ತೆ. DVಜಿಯವರ ಸಂದೇಶ ಬಹಳ ಸ್ಪಷ್ಟವಾಗಿದೆ. ಚಕ್ರದ ಹೊರವಲಯದಂತೆ ಜೀವನದ ಘಟನೆಗಳಲ್ಲಿ ಸಿಲುಕೋಬೇಡಿ. ಚಕ್ರದ ನಾಭಿಯಂತೆ ಸ್ಥಿರವಾದಂತಹ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುವಂಥವರಾಗಿ. ಆಗ ಸುಖ ದುಃಖಗಳ ಅಲೆಗಳು ನಿಮ್ಮನ್ನು ಕದಡಲಾರವು. ಇದೇ DVಜಿಯವರ 137ನೆಯ ಆಳವಾದ ತಾತ್ವಿಕ ಸಂದೇಶ ಅಂತಂದರೆ ತಪ್ಪಾಗಲ್ಲ. ಈ ಒಂದು ಸುಂದರವಾದಂತಹ ಕಗ್ಗ ನಮಗೆ ಮನುಷ್ಯನ ಒಂದು ಇರುವಿಕೆ ಮತ್ತು ಮನುಷ್ಯನ ಒಂದು ಸುಂದರವಾದಂತಹ ಈ ಆತ್ಮ ಸಾಕ್ಷಾತ್ಕಾರದ ದಾರಿಯನ್ನು ತೋರಿಸುವಂತಹ ಅದ್ಭುತವಾದಂತಹ ಒಂದು ಕಗ್ಗವನ್ನು ಹೇಳ್ತಾ ಇದ್ದಾರೆ. ನಾನೆನುವವನೇ ವಿಶ್ವಚಕ್ರ ನಾಭಿಯವಂಗೆ ಕಾಣಬಹ ದಿಗ್ವಲಯ ಚಕ್ರ ನೇಮಿಪತ ಅನಂತ್ಯವೀ ಜಗಚಕ್ರ ನಾವಿಕ್ರಮತೆ
ತಾನೊಂದೇ ಸತ್ಯವದು ಮಂಕುತಿಮ್ಮ, ತಾನೊಂದೇ ಸತ್ಯವದು ಮಂಕುತಿಮ್ಮ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.